ಗೊತ್ತಾ? ಮದ್ದು ಗುಂಡು, ಮತಾಂಧತೆ, ಧರ್ಮದ್ವೇಷ, ಜನಾಂಗ ದ್ವೇಷಗಳು, ಉಗ್ರಗಾಮಿಗಳನ್ನು ಶಿಶು ವಿಹಾರ ಬೆಳೆಸ್ಬಿಟ್ರಲ್ಲಿ. ಅಂಥ ಉಗ್ರಗಾಮಿಗಳ ಶಿಶು ವಿಹಾರಗಳನ್ನು ಇವತ್ತು ಭಾರತ ಸಂಹಾರ ಮಾಡಿ ಹಾಕಿದೆ. ಇವತ್ತು ಒಟ್ಟು 24 ಮಿಸೈಲ್ಗಳಿಂದ ಸ್ಟ್ರೈಕ್ ಆಗಿರೋದು 23 ನಿಮಿಷ. 24 ಮಿಸೈಲ್, 23 ನಿಮಿಷ ಉಗ್ರರ ನೆಲೆಗಳು ಧ್ವಂಸವಾಗಿದೆ. ಇಲ್ಲಿ ಉಗ್ರರ 3 ಪ್ರಮುಖ ತಾಣಗಳೇ ಭಾರತದ ಟಾರ್ಗೆಟ್ ಆಗಿತ್ತು. ಇವತ್ತು 23 ನಿಮಿಷಗಳಲ್ಲಿ ಭಾರತ ಈ ಥರ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿರೋದು. ಸೊ ಹಾಗಾಗಿ ಉಗ್ರರ ನೆಲೆಗಳಂತೂ ಇನ್ನಿಲ್ಲದಂತೆ ಧ್ವಂಸ ಆಗಿಬಿಟ್ಟಿದೆ. ಅಲ್ಲಿ ಸುಧಾರಿಸ್ಕೊಳ್ಳೋಕ್ಕೆ ಹಲವಾರು ವರ್ಷಗಳೇ ಬೇಕಾಗುತ್ತೆ. ಯಾರಾದರೂ ಬದುಕು ಉಳಿದಿದ್ರೆ ಹೇಳಕ್ಕೆ ಒಂದು ಇಬ್ಬರು ಮೂರು ಇರ್ತಾರೆ. ಹೆಂಗಾಯಿತು ಅಟ್ಯಾಕು, ನಾವು ನಿದ್ರೆ ಮಾಡ್ತಾಯಿದ್ವಿ, ನಮಗೆ ಗೊತ್ತಿರಲಿಲ್ಲ, ಹಿಂಗೆ ಹೊಡೆದ್ರು, ಬೆಂಕಿ ಬಿದ್ದಂಗೆ ಆಯಿತು, ಎದ್ದುಬಿಟ್ಟೆ ನಾನು, ಶಬ್ದ ಬಂದಂಗೆ ಆಯಿತು. ಯಾರಾದರೂ ಬದುಕಿದ್ರೆ ಸುತ್ತಮುತ್ತ ಆ ಮಿಸೈಲ್ ಬಿದ್ದ ಸ್ಥಳದಲ್ಲಂತೂ ಯಾರೂ ಇರಲಿಕ್ಕಿಲ್ಲ ಬಿಡಿ, ಬೇರೆ ವಿಚಾರ. ದೂರದಿಂದ ನೋಡಿರ್ತಾರಲ್ಲ, ಅಯ್ಯೋ ಅಲ್ಲೇನೋ ಬೀಳ್ತಾ ಇತ್ತು ಅಂಥೇಳಿ. ಹೀಗಾಗಿ ಪಾಕಿಸ್ತಾನದಲ್ಲಿ ಭಾರತದ 26 ಸಹೋದರಿಯರ ಸಿಂಧೂರವನ್ನು ಅಳಿಸಿದ್ದಕ್ಕೆ ಪ್ರತೀಕಾರವಾಗಿ, ಭಾರತದ 26 ಸಹೋದರಿಯರ ಸಿಂಧೂರವನ್ನು ಅಳಿಸಿದ್ದಕ್ಕೆ ಪ್ರತೀಕಾರವಾಗಿ ಭಾರತ ಮಾಡಿರ್ತಕ್ಕಂಥ ದಾಳಿ ಇದು ಪ್ರತೀಕಾರದ ಮೊದಲ ಹೆಜ್ಜೆ. 26 ಹೆಣ್ಣುಮಕ್ಕಳ ಕುಂಕುಮ ಅಳಿಸಾಕಿದ್ರು. ಹಾಗಾಗಿ ಭಾರತ ಇದನ್ನು ಕರೆದಿರೋದು ಆಪರೇಷನ್ ಸಿಂಧೂರ ಅಂತ ಭಾರತ ಕರೆದಿದೆ. ಇದನ್ನು ಕೆವಿಕಾಜೆ ಮಿಸೈಲ್ಗಳನ್ನು ಬಳಸಿಕೊಂಡು ಭಾರತ ಇಲ್ಲಿ ಈ ಥರದ ಒಂದು ದಾಳಿಯನ್ನು ಇವತ್ತಲ್ಲಿ ಸಂಘಟಿಸಿರೋದು. 23 ನಿಮಿಷ 24 ಮಿಸೈಲ್ಗಳು ದಾಳಿ ಮಾಡಿವೆ. 9 ನೆಲೆಗಳ ಮೇಲೆ ದಾಳಿ, 3 ಉಗ್ರಗಾಮಿ ಸಂಘಟನೆಗಳ ನೆಲೆಗಳು ಛಿದ್ರ ಧ್ವಂಸ. ಉಗ್ರರ ರಕ್ತವನ್ನು ಇವತ್ತು ಪಾಕಿಸ್ತಾನ ಕುಡಿದಿದೆ. ಪಾಕಿಸ್ತಾನದ ನೆಲ ಉಗ್ರರ ರಕ್ತವನ್ನು ಇವತ್ತು ಕುಡಿದಿದೆ. ಯಾವಾಗಲೂ ಕೂಡ ಉಗ್ರರನ್ನ ಕಳಿಸ್ಕೊಡೋದು ಇಲ್ಲಿ ಭಾರತೀಯರ ಜಮ್ಮು ಕಾಶ್ಮೀರದಂತಹ ಹಿಮಾಚ್ಛಾದಿತ ನೆಲದ ಮೇಲೆ, ಆ ಹಸಿರು ಹುಲ್ಲು ಹಾಸಿನ ಮೇಲೆ ಭಾರತೀಯರ ರಕ್ತದಿಂದ ತೊಯ್ದು ಹೋಗಿತ್ತದು. ಇವತ್ತು ಪಾಕಿಸ್ತಾನದ ನೆಲ ಅವರೇ ಸಾಕದಂಥ ಉಗ್ರರ ರಕ್ತದಿಂದ ತೊಯ್ದು ಹೋಗಿದೆ. ಆ ಉಗ್ರರ ರಕ್ತ ಪಾಕಿಸ್ತಾನದಲ್ಲಿ ಇವತ್ತು ಹರಿತಾ ಇದೆ. ಭಾರತ ನೀರು ನಿಲ್ಲಿಸಿದೆ. ಅಲ್ಲಿ ನೀರು ನಿಲ್ಲಿಸಿದ ಮೇಲೆ ಉಗ್ರರ ರಕ್ತವನ್ನು ಪಾಕಿಸ್ತಾನದಲ್ಲಿ ಹರಿಸ್ತಾ ಇದೆ ಭಾರತ. ಆಪರೇಷನ್ ಸಿಂಧೂರ ಹೆಸರನ್ನು ಕೊಟ್ಟಿದ್ದೇ ನರೇಂದ್ರ ಮೋದಿಯವರು. ಭಾರತೀಯ ಹೆಣ್ಣು ಮಕ್ಕಳಿಗೆ ಈ ಆಪರೇಷನ್ ಸಿಂಧೂರ ಅರ್ಪಣೆ ಅಂತ ಹೇಳಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಜೊತೆಗೆ ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕೂಡ ನರೇಂದ್ರ ಮೋದಿಯವರು ಕರೆದಿದ್ದಾರೆ. ನರೇಂದ್ರ ಮೋದಿಯವರೇ ಈ ಹೆಸರಿಟ್ಟಿದ್ದು ಆಪರೇಷನ್ ಸಿಂಧೂರ ಅಂಥೇಳಿ. ಆಪರೇಷನ್ ಸಿಂಧೂರ್ ನೇಮ್ ಟು ಅವೇಂಜ್ ಪಹಲ್ಗಾಮ್ ವಿಡೋಸ್. ಪಹಲ್ಗಾಮಲ್ಲಿ ವಿಧವೆಯರಾದಂತಹ ಹೆಣ್ಣು ಮಕ್ಕಳಿಗೆ ಆಪರೇಷನ್ ಸಿಂಧೂರ ಎನ್ನುವ ಹೆಸರಿನ ಮೂಲಕವಾಗಿ ನರೇಂದ್ರ ಮೋದಿಯವರು ಇದು ನಿಮಗೆ ಅರ್ಪಣೆ ಅಂತೇಳಿ ಹೇಳ್ತಾ ಇದ್ದಾರೆ. ಟೆರರಿಸ್ಟ್ಗಳು ಬಂದು ಭಾರತೀಯ ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡಿದ್ರು. ಅಂತಹ ಹೆಣ್ಣು ಮಕ್ಕಳಿಗೆ ಭಾರತ ಈ ಆಪರೇಷನ್ ಸಿಂಧೂರದ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದೆ. ನಮಗೆ ಚೆನ್ನಾಗಿ ನೆನಪಿದೆ, ಶಿವಮೊಗ್ಗದ ಹೆಣ್ಣುಮಗಳು ಮಾತಾಡ್ತಾ ಇದ್ದರು, ನಮ್ಮ ದೇಶದಲ್ಲಿ ಬಂದು ನಮ್ಮ ಜನಗಳ ಮೇಲೆ ಅಂಥ ಅದ್ಭುತವಾದಂಥ ಕಾಶ್ಮೀರದ ದಾಳಿ ಮಾಡ್ತಾ ಇದ್ದಾರಲ್ಲ, ಭಾರತೀಯರನ್ನು ಮುಟ್ಟಬೇಕು ಅಂದರೆ ಹೆದರ್ಕೊಳ್ಬೇಕು, ಬೆಚ್ಚಿ ಬೀಳಬೇಕು. ಭಾರತೀಯರನ್ನು ಮುಟ್ಟಬೇಕು ಅಂದರೆ ಆ ತರಹದ ಉತ್ತರವನ್ನು ಭಾರತ ಕೊಡಬೇಕು ಅವರಿಗೆ ಅಂತ ಹೆಣ್ಣುಮಗಳು ಮಾತಾಡಿದರು. ಚೆನ್ನಾಗಿ ನೆನಪಿದೆ ನನಗೆ ಆ ಮಾತು. ಬಹುಶಃ ಆ ಮಾತಿಗೆ ಒಂದು ಆರಂಭದ ಉತ್ತರವನ್ನು ಭಾರತದ ಹೆಮ್ಮೆಯ ಸೈನ್ಯ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದಂತಹ ಕಿರಾತಕರ ನೆಲೆಗಳನ್ನು, ಮನೆಗಳನ್ನು ಭಾರತ ಇವತ್ತು ಧ್ವಂಸ ಮಾಡಿದೆ. ಉಗ್ರರ ರಕ್ತವನ್ನು ಹರಿಸಿದೆ ಭಾರತೀಯ ಸೇನೆ. ಪಾಕಿಸ್ತಾನಕ್ಕೆ ನೀರು ಹರಿಸೋದು ನಿಲ್ಲಿಸಿ ಪಾಕಿಸ್ತಾನದ ಉಗ್ರ ರಕ್ತ ಹರಿಸ್ತಾ ಇದ್ದೀವಿ, ಬೇಕಾದರೆ ಕುಡ್ಕೊಳ್ಳಿ ನೀವು ಅಂಥೇಳಿ, ಕುಡಿಯಿರಿ ರಕ್ತವನ್ನು ಅಂಥೇಳಿ ಭಾರತೀಯ ಸೇನೆ ಇವತ್ತು ಮಾಡಿರ್ತಕ್ಕಂಥದ್ದು. ಕೆವಿಕಾಜೆ ಡ್ರೋನ್ಗಳನ್ನು ಬಳಸಿಕೊಂಡು ಸೇನೆ ದಾಳಿ ಮಾಡಿದೆ. ಒಟ್ಟು 24 ಮಿಸೈಲ್ಗಳಿಂದ ಏರ್ ಸ್ಟ್ರೈಕ್ ಆಗಿರೋದು. 23 ನಿಮಿಷಗಳಲ್ಲಿ ಉಗ್ರರ ನೆಲೆಗಳು ಧ್ವಂಸ. ಹೀಗಿರುತ್ತೆ ದೀಪಾವಳಿ. ಸೈನ್ಯ ದೀಪಾವಳಿ ಮಾಡೋದು ಹೇಗೆ ಅಂದರೆ ಈ ಥರ ಇರುತ್ತೆ ಸೈನ್ಯ ದೀಪಾವಳಿ. ಯಾವ ನೆಲದಲ್ಲಿ ಪಹಲ್ಗಾಮಲ್ಲಿ ಅನೇಕ ಹೆಣ್ಣು ಮಕ್ಕಳ ಕುಂಕುಮವನ್ನು, ಸಿಂಧೂರವನ್ನು ಅಳಿಸಿ ಹಾಕಿದ್ರೋ ಅದಕ್ಕೆ ಪ್ರತೀಕಾರವಾಗಿ ಭಾರತ ಕೊಟ್ಟಿರ್ತಕ್ಕಂಥ ಉತ್ತರ ಇದು. ಅಫ್ಸರ್ ಸಿಂಧೂರ್ ಅವರು ನಮ್ಮಲ್ಲಿ ಕೊಂದದ್ದ ಉಗ್ರಗಾಮಿಗಳು. ಯಾವ ಉಗ್ರಗಾಮಿ ಬಂದ ನಮ್ಮ ಹೆಣ್ಣು ಮಕ್ಕಳ ಗಂಡಂದ್ರನ್ನ ಕೊಳ್ತೇವೆ ಅಂದ್ರೆ ಯಾರು ಸುಮ್ಮನೆ ಇರಂಗಿಲ್ಲ ಸರ್. ಯಾವ ದೇಶ ಅದ್ರಾಗ ನಮ್ಮ ಭಾರತ ಸಂಸ್ಕಾರಿತ ದೇಶ, ನಮ್ಮ ದೇಶ ಸಂಸ್ಕಾರಿತ ದೇಶ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ದೇಶ. ಆದ ಕಾರಣ ಇವತ್ತು ಅವರು ನಮ್ಮ ಹೆಣ್ಣು ಮಕ್ಕಳು ಸಿಂಧೂರ ಎಳ್ಸಾಕ ಬಂದ್ರೆ ಅದ್ರ ಮ್ಯಾಗ ಸ್ಟ್ರೈಕ್
ನಮ್ದು ಇದನ್ನ ಮಾಡಿದ್ದು ಬಹಳ ಒಳ್ಳೆಯದಾಗಿದೆ ಸರ್. 26 ಜನರ ಹತ್ಯೆ ಮಾಡಿದ್ರು, ಅದು ಪ್ರತಿಕಾರ ಇವತ್ತು ತೀರ್ಪು. ಹಾ ಸರ್, ಪ್ರತಿಕಾರ ತೀರೈತಿ, ಆದ್ರೂ ಇನ್ನು ಮುಂದೆ ಎಚ್ಚೆತ್ತುಕೊಳ್ಬೇಕು ಅವರು. ಈ ರೀತಿ ಏನಾರ ನಮ್ಮ ದೇಶದ ಮ್ಯಾಗ ಬರೋಕ್ಕಿಂತ ಮೊದಲ ಭಾರತ ಸುಮ್ಮನೆ ಇರಂಗಿಲ್ಲ ಅಂತ ಅವ್ರು ತಿಳ್ಕೊಬೇಕು ಸರ್, ತಿಳ್ಕೊಬೇಕು. मैम इस टाइम का, इस घड़ी का पूरा भारत देश इंतजार कर रहा था, जिन्होंने 26 अपने भाई बहन अपने हस्बैंड को खो दिया है. उनका दुख दर्द हम बांट नहीं सकते, लेकिन आज इस ऑपरेशन सिंदूर से बहुत खुशी मिला है, बहुत खुशी मिला है हम सारे लेडीजों को. और जो वो बता रहे थे, उन्होंने धर्म पूछ के मारा, उनको मैं आज बताना चाहती हूँ, हमारा धर्म हिंदू था, हिंदू है और हिंदू ही रहेगा. भारत माता की, भारत माता की. अभी आपका साहब कहाँ पे काम करते हैं? हमारे हस्बैंड अभी ऑन ड्यूटी है, जबलपुर में है, ऑन ड्यूटी है. मैं उन बातचीत हो गई है. मैं उनको हमेशा बोलती हूँ, आप अपना काम करो, हम लेडीज हम अपना अच्छे से रह रहे हैं, अच्छे से हम उनको कोई टेंशन नहीं देते यहाँ का. मैम ये नहीं है कार्यक्रम, मैं हिंदी में बोलती हूँ. हाँ, मेरे हस्बैंड अभी भी ऑन ड्यूटी है और ये ऑपरेशन हुआ, बहुत खुशी हुआ मुझे. इतने लोगों की जान गंवाई, इतने दिन से इंतजार था, आज बहुत दिल खुश हो गया. ಆಪರೇಷನ್ ಸಿಂಧೂರ ಎಷ್ಟು ಖುಷಿ ಆಗ್ತದೆ ಸರ್? ಆಪರೇಷನ್ ಸಿಂಧೂರ ಭಾರತೀಯ ದೇಶಕ್ಕೆ ಮತ್ತು ನಮ್ಮ ಭಾರತೀಯರಿಗೆ ತುಂಬ ಸಂತೋಷದ ಈ ಕ್ಷಣಗಳನ್ನು ನಾವು ಯಾವತ್ತೂ ಮೊದಲಿಗೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತೀಯ ದೇಶದಲ್ಲಿ ನಮ್ಮ 26 ಜನಗಳನ್ನು ನರಮೇಧ ಮಾಡಿದಂಥ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನಮ್ಮ ಭಾರತ ಸರ್ಕಾರ ಕೊಟ್ಟಿದೆ. ಭಾರತ ಸರ್ಕಾರ ಈಗಾಗಲೇ ಅವರಿಗೆ ನೀರಿನ ಮುಖಾಂತರವಾಗಿ, ಸರಕುಗಳ ಮುಖಾಂತರವಾಗಿ ಮತ್ತು ಇನ್ನೂ ನಾನಾ ರೀತಿಯ ಅವರಿಗೆ ಪಾಬಂದಿಯನ್ನು ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ಯುದ್ಧಕ್ಕೆ ಸನ್ನದ್ಧರಾಗುವಂಥ ನಮ್ಮ ದೇಶಕ್ಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದೆ. ಪ್ರತಿಯೊಬ್ಬ ಭಾರತೀಯರು ಭಾರತೀಯ ದೇಶದ ಎಲ್ಲರೂ ಕೂಡ ನಮ್ಮ ಯುದ್ಧ ಮಾಡಲಿಕ್ಕೆ ನಾವು ಸನ್ನದ್ಧರಿದ್ದೇವೆ ಮತ್ತು ಇಂಥ ಕೃತ್ಯಗಳನ್ನು ಯಾವಾಗಲಾದರೂ ಮಾಡಿದರೆ ಅವರಿಗೆ ಮರು ಉತ್ತರವನ್ನು ನೀಡುತ್ತೇವೆ. ಎಷ್ಟೇ ಸಾರಿ ಅವರು ಈ ರೀತಿ ತಮ್ಮ ಜೊತೆ ಕಾಲು ಕೆರೆದು ಜಗಳಕ್ಕೆ ಬಂದಾಗ ಅವರಿಗೆ ತಕ್ಕ ಉತ್ತರವನ್ನು ಭಾರತ ಸರ್ಕಾರ ನೀಡಿದೆ. ಇದನ್ನು ಇದೇ ರೀತಿ ಮುಂದುವರಿಸಿದರೆ ಭಾರತ ಸರ್ಕಾರ ಅವರು ಕಟ್ಟುನಿಟ್ಟಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರಿಗೆ ಹಿನ್ನಡೆಯನ್ನು ತೋರುತ್ತೆ ಅಂತ ಹೇಳುತ್ತಾ, ಭಾರತೀಯ ಸೈನಿಕರು ನಮ್ಮ ಸನ್ನದ್ಧರಾಗಿದ್ದಾರೆ ಮತ್ತು ಭಾರತೀಯ ಸೇನೆ ಮತ್ತು ಮಾಜಿ ಸೈನಿಕರು ಎಲ್ಲರೂ ನಾವು ಪ್ರತಿಯೊಂದು ತಾಕಿ ಜೈ. ಇದು ಏನಂದ್ರೆ ಬೆಳಗಾವಿಯಲ್ಲಿ ಮಾಜಿ ಸೈನಿಕರು ಪ್ರಮುಖವಾಗಿ ಘೋಷಣೆ ಹಾಕುವ ಮೂಲಕ उनसे बहुत थैंक यू कहती हूँ कि उन्होंने मेरे पति की मौत का बदला लिया है. धन्यवाद कहूंगी. मैं बहुत छोटी हूँ, उन्हें कुछ भी कहने या नहीं कहने वाली, लेकिन हाँ, जिस तरीके से हमारे पूरे परिवार को उन पे विश्वास था, उन्होंने उसी तरीके से जवाब देके हमारे विश्वास को कायम रखा है. एंड आई एम रियली थैंकफुल. बिल्कुल सर, असली श्रद्धांजलि. और शायद वो आज जहाँ पे भी है, आज वो शायद थोड़ी शांति में होगा. धन्यवाद करती हूँ. उनसे बहुत थैंक यू कहती हूँ कि उन्होंने मेरे पति की मौत का बदला लिया है. धन्यवाद कहूंगी. मैं बहुत छोटी हूँ, उन्हें कुछ भी कहने या नहीं कहने वाली, लेकिन हाँ, जिस तरीके से हमारे पूरे परिवार को उन पे विश्वास था, उन्होंने उसी तरीके से जवाब देके हमारे विश्वास को कायम रखा है. एंड आई एम रियली थैंकफुल. बिल्कुल सर, असली श्रद्धांजलि. और शायद वो आज जहाँ पे भी है, आज वो शायद थोड़ी शांति में होगा. धन्यवाद करती हूँ. उनसे बहुत थैंक यू कहती हूँ कि उन्होंने मेरे पति की मौत का बदला लिया है. धन्यवाद कहूंगी. मैं बहुत छोटी हूँ, उन्हें कुछ भी कहने या नहीं कहने वाली, लेकिन हाँ, जिस तरीके से हमारे पूरे परिवार को उन पे ಇದು ಐಶಾನ್ಯ ದ್ವಿವೇದಿ ಅಂತ ಹೇಳಿ ಯಾವ ವ್ಯಕ್ತಿ ಶುಭಮ್ ಅಂತ ಹೇಳಿ ಆ ಶುಭಮನ್ನ ಗುಂಡಿಕ್ಕೆ ಕೊಂದು ಹಾಕಿದ್ರು ಅವರ ಪತ್ನಿ, ಅವರ ಮಾತುಗಳಿದು. ಧನ್ಯವಾದ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ. उन्होंने मेरे पति की मौत का बदला लिया है. धन्यवाद कहूंगी. मैं बहुत छोटी हूँ, उन्हें कुछ भी कहने या नहीं कहने वाली, लेकिन हाँ, जिस तरीके से हमारे पूरे परिवार को उन पे विश्वास था, उन्होंने उसी तरीके से जवाब देके हमारे विश्वास को कायम रखा है. एंड आई एम रियली थैंकफुल. बिल्कुल सर, असली श्रद्धांजलि. और शायद वो आज जहाँ पे भी है, आज वो शायद थोड़ी शांति में होगा. धन्यवाद करती हूँ. उनसे बहुत थैंक यू कहती हूँ कि उन्होंने मेरे पति की मौत का बदला लिया है. धन्यवाद कहूंगी. मैं बहुत छोटी हूँ, उन्हें कुछ भी कहने या नहीं कहने वाली, लेकिन हाँ, जिस तरीके से हमारे पूरे परिवार को उन पे विश्वास था, उन्होंने उसी तरीके से जवाब देके हमारे विश्वास को कायम रखा है. एंड आई एम रियली थैंकफुल. बिल्कुल सर, असली श्रद्धांजलि. और शायद वो आज जहाँ पे भी है, आज वो शायद थोड़ी शांति में होगा. धन्यवाद करती हूँ. उनसे बहुत
ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ. 9 ಕಡೆಗಳಲ್ಲಿ ಭಾರತ ದಾಳಿ ಮಾಡಿರೋದು, 3 ಉಗ್ರ ಸಂಘಟನೆಗಳ 100 ಉಗ್ರರನ್ನು ಕಳಿಸ್ಕೊಟ್ಟಿದೆ ಭಾರತದ ಸೇನೆ. ಯಾವ ಜಮ್ಮು ಕಾಶ್ಮೀರದ ಸುಂದರ ಅದ್ಭುತ ರಮ್ಯ ತಾಣ, ಹಿಮಾಚ್ಛಾದಿತ ಪ್ರದೇಶ, ಹುಲ್ಲುಗಾವಲಿನ ಪ್ರದೇಶದ ಮೇಲೆ ಭಾರತೀಯ ಜನರ, ಸಾಮಾನ್ಯ ಜನರ ನೆತ್ತರು ಹರಿದಿತ್ತೋ ಅದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಿದ್ದಲ್ಲದೆ ರಕ್ತ ಹರಿಸ್ತೀವಿ, ಉಗ್ರ ರಕ್ತ ಹರಿಸ್ತಾ ಇದ್ದೀವಿ ನಾವು, ಕುಡ್ಕೊಳ್ಳಿ ಇದನ್ನು ಅಂತ ಹೇಳಿ ಇವತ್ತು ಹೇಳಿಕೊಟ್ಟಿದೆ. ಇದಾದ ಮೇಲೆ ಯಾವುದೇ ಉಗ್ರ ನೆಲೆಗಳು, ಯಾರನ್ನೆಲ್ಲ ಭಾರತ ಇವತ್ತು ಕೊಂದಿದೆ, LOCಯಲ್ಲಿ ಆಗ್ತಿರ್ತಕ್ಕಂಥ ಗುಂಡಿನ ಚಕಮಕಿ ಹೇಗಿದೆ,